ಉಸ್ತುವಾರಿ ಕೆಲಸ ಅಂತ ಹೇಳಿದ್ರೆ ಪ್ರಮುಖವಾಗಿ ಡಿ ಸಿಗಳ ನೇಮಕ, ಎ ಸಿಗಳ ನೇಮಕ, ಇದರಲ್ಲಿ ಇವರ ಒಪಿನಿಯನ್ ನಡೀತದೆ, ಉಸ್ತುವಾರಿ ಮಂತ್ರಿಯ ಒಪಿನಿಯನ್ ನಡೀತದೆ. ಉಸ್ತುವಾರಿ ಸೆಕ್ರೆಟರಿ ಅಂತ ಬೇರೆ ಒಬ್ರು ಇರ್ತಾರೆ. ಆಮೇಲೆ ಮಂತ್ರಿಯಿಂದನೂ ಸ್ವಲ್ಪ ಪವರ್ಫುಲ್ ಪೋಸ್ಟ್ ಅದು, ಆಯಾ ಡಿಸ್ಟ್ರಿಕ್ಟ್ ಮಂತ್ರಿ ಇರ್ತಾರಲ್ಲ ಅವ್ರಿಗೇನು ಸ್ವಲ್ಪ ಪವರ್ಫುಲ್ ಪೋಸ್ಟೇ ಅದು. ಬಟ್ ಕೆಲಸ ಸೀಮಿತವಾಗಿರುತ್ತೆ, ಹಾಗಾಗಿ ಮ್ಯಾನೇಜ್ ಮಾಡ್ಬೋದು. ಬಟ್ ಇದು ಈ ಏನೋ ಉಸ್ತುವಾರಿಗಳ ಹಂಚಿಕೆ ಇದೆಯಲ್ಲ, ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಸರ್, ಇಷ್ಟು ಬೇಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಒಂದು ಕಡೆ ಪ್ರೆಷರ್ ಇತ್ತು, ಫ್ರೀಡಮ್ ಟಿ ವಿ ಕಡೆಯಿಂದನೇ ಪ್ರೆಷರ್ ಇತ್ತು. ಡಿಸ್ಟಿಕ್ಗಳಲ್ಲಿ ಕೆಲಸ ಆಗ್ತಾ ಇಲ್ಲ, ಕೃಷಿ ಇಲಾಖೆ ಏನೋ ಕೆಲಸ ಇಲ್ಲದೆ ಕೂತಿದೆ, ರೈತರ ಕತೆ ಏನೋ ಕಷ್ಟ ಕೇಳೋರಿಲ್ಲ, ಇತ್ಯಾದಿ ಸಮಸ್ಯೆಗಳನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ಹಾಗಾಗಿ ಇರುವ ಮಂತ್ರಿಗಳಿಗೆ 3-4 ಖಾತೆಗಳನ್ನು ಏನೋ ಜಿಲ್ಲೆಗಳನ್ನು ಹಂಚುವ ಮೂಲಕ ಉಸ್ತುವಾರಿ ನೇಮಕ ಪ್ರಕ್ರಿಯೆಯನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಇದನ್ನು ನೋಡಿದಾಗ ನಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ಅಂದರೆ, ಸಡನ್ನಾಗಿ ಈ ವಾರದಲ್ಲಿ ಏನಾರು ಮುಗಿಸಿ ಅಥವಾ ಫಸ್ಟ್ ವೀಕಲ್ಲಿ ಮಾಡಿ ಹೊಸ ಮಂತ್ರಿಗಳಿಗೂ ಕೂಡ ಉಸ್ತುವಾರಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಈಗಲೇ ಇವರು ಹಂಚಿಕೆ ಮಾಡಿರೋದು ನೋಡಿದ್ರೆ, ಡಿಸ್ಟಿಕ್ ಹಂಚಿಕೆ ಮಾಡೋದು ನೋಡಿದ್ರೆ, ಬಹುಶಃ ಇದು ಏನೋ ವಿಸ್ತರಣೆ ಇದೆಯಲ್ಲ, ನೆಕ್ಸ್ಟ್ ಎರಡನೇ ವಿಸ್ತರಣೆ ಇದೆಯಲ್ಲ, ಅದು ತುಂಬ ಮುಂದಕ್ಕೆ ಹೋಗುತ್ತೆ ಅಂತ ನನ್ನ ಅಬ್ಸರ್ವೇಷನ್ ಸರ್. ನನಗನ್ನಿಸ್ತಾ ಇದೆ ಇದು ಇನ್ನೂ ಬಹಳ ಹೋಗುತ್ತೆ ಅಂತ. ಯಾವತ್ತೂ ಅಂತ ಇನ್ನೂ ಕನ್ಫರ್ಮ್ ಮಾಡ್ತಾ ಇಲ್ಲ ಯಾರೂ. ನಮಗೆ ಕೊಡಬೇಕು ಅಂತ ಯಾವ ಕಾಂಗ್ರೆಸ್ ಲೀಡರ್ ಒತ್ತಾಯ ಮಾಡ್ತಾ ಇಲ್ಲ, ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಅಂತ ಯಾರೂ ಕೇಳೋಕ್ಕೆ ಧೈರ್ಯ ಇಲ್ಲ. ಈಗ ಹಾಲಿಯ ಸೀನಿಯರ್ ಲೀಡರ್ಗಳಿಗೂ ಕೊಡಿ ಅಂತ ಬೇಡಿಕೆ ಮಂಡಿಸ್ತಾ ಇದ್ದಾರೆ. ಆದರೆ ನಮ್ಗೆ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಅಂತ ಕೇಳುವ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಏನೋ ಆಗಸ್ಟಲ್ಲಿ GBA ಎಲೆಕ್ಷನ್ ಇದೆ ಸರ್. ಆಗಸ್ಟಲ್ಲಿ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕ್ತಾ ಇದೆ. ಆಗಸ್ಟಲ್ಲಿ ಎಲೆಕ್ಷನ್ ನಡೆಯೋ ಸಾಧ್ಯತೆ ಇದೆ, BBMP ಎಲೆಕ್ಷನ್ನು. ಈಗೇನಾದ್ರು ವಿಸ್ತರಣೆ ಮಾಡಿಬಿಟ್ರೆ ಬಂಡಾಯಗಾರರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನು ನಮಗೆ ಸಿಗಲ್ಲ ಅಂತ ಗೊತ್ತಾದರೆ ಕಾಂಗ್ರೆಸ್ನವರು ಕೋಲಾಹಲ ಎಬ್ಬಿಸ್ತಾರೆ. ಲೀಡರ್ಗಳು ಏನೇನು ತೊಂದರೆ ಕೊಡೋಕೆ ಶುರು ಮಾಡ್ತಾರೆ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳ ನಿದ್ದೆಗೆಡಿಸುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ GBA ಎಲೆಕ್ಷನ್ ಅನ್ನು ತೋರಿಸಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕ್ತಾರೆ. ಆ ನಂತರ ಅಕ್ಟೋಬರ್ನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೆ ಸರ್. ಅದ್ರ ಮೇಲೆ ಹೊಡೆತ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ತೋರಿಸಿ ಮತ್ತಷ್ಟು ಮುಂದಕ್ಕೆ ಹಾಕೋ ಚಾನ್ಸಸ್ ಇದೆ ಸಂಪುಟ ವಿಸ್ತರಣೆನ. ಹಾಗಾಗಿ ಸರ್ ಒಟ್ಟಾರೆ ಈ ಏನೋ ಉಸ್ತುವಾರಿ ಜಿಲ್ಲೆಗಳ ಹಂಚಿಕೆ ಇದೆಯಲ್ಲ, ಇದನ್ನು ಗಮನಿಸಿದಾಗ ಅನಿಸೋದೇನು ಅಂದರೆ, ಬಹುಶಃ ನವೆಂಬರ್ವರೆಗೆ ಸಂಪುಟ ವಿಸ್ತರಣೆನ ಮುಂದಕ್ಕೆ ತಗೊಂಡೋಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಅನ್ನಿಸ್ತಾ ಇದೆ. ಎರಡನೇದು ಸರ್, ನಿನ್ನೆ ಏನೋ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಿಂದ ಒಂದು ಸೂಚನೆ ಬಂದಿದೆಯಂತೆ. ನಮಗೆ ಸಿಕ್ಕಾಪಟ್ಟೆ ಪ್ರೆಷರ್ ಬರ್ತಾ ಇದೆ. ಜಮೀರ್ ಅಹಮದ್ ಅವರು ಕೇರಳ ಲೀಡರ್ಗಳನ್ನ ಕಳಿಸಿ ಲಾಬಿ ಮಾಡ್ತಾ ಇದ್ದಾರೆ. ಮಾದೇವಪ್ಪನವರು ಜನಾನ್ ಸೇರಿಸಿ ಅಲ್ಲಿ ದೊಂಬಿ ಮಾಡ್ತಾ ಇದ್ದಾರೆ. ಲಾಡ್ ಅವರು ಇನ್ನೊಂದರ ಥರ ಪ್ರೆಷರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಚೇಷ್ಟೆಗಳನ್ನ ದಯಮಾಡಿ ಅವ್ರಿಗೆ ಹಾಗೆ ಇಟ್ಕೊಳ್ಳೋಕೆ ಹೇಳಿ, ಇದು ಯಾವುದಕ್ಕೂ ಈಲ್ಡ್ ಆಗಬೇಡಿ ಅನ್ನುವ ಕಠಿಣ ಸಂದೇಶವನ್ನು ಮುಖ್ಯಮಂತ್ರಿಗೆ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಜೊತೆಗೆ ಶಾರ್ಟ್ಲಿ ಎಲೆಕ್ಷನ್ಗಳು ಬರ್ತಾ ಇದೆ. ಎಲೆಕ್ಷನ್ಗಳು ಬರುವ ಕಾರಣಕ್ಕೆ ಸಂಪುಟ ವಿಸ್ತರಣೆ ಏನಿದೆ, ಎರಡನೇ ಲಿಸ್ಟ್ ಕಾಯ್ತಾ ಇದ್ದಾರಲ್ಲ, ಇವರು ಇನ್ನೂ 3-4 ತಿಂಗಳು 5 ತಿಂಗಳು ಕಾಯುವ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಎರಡನೇದು, ಇದರಿಂದ ಒಂದು ಏನೋ ಮೇಜರ್ ಅತೃಪ್ತರಿದ್ರಲ್ಲ ಸರ್, ಯಾರು ಕೃಷ್ಣ ಬೈರೇಗೌಡರಿದ್ದರು. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರ ಉಸ್ತುವಾರಿನ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಲಾಗಿದೆ. ಬಹುಶಃ ಇದೇ ಕಂಡೀಷನ್ನಲ್ಲಿ ಅವ್ರು ವಾಪಸ್ ಬಂದಿದ್ರು ಅಂತ ಕಾಣ್ತದೆ, ಅಟ್ಲೀಸ್ಟ್ ಉಸ್ತುವಾರಿನಾರು ಕೊಡಿ ಅಂತ. ಆಮೇಲೆ ಮುನಿಯಪ್ಪನವ್ರು ಕೇಳ್ತಾ ಇದ್ರು, ಅವ್ರಿಗೆ ಬೆಂಗಳೂರು ಗ್ರಾಮಾಂತರ ಕೊಡ್ತಾ ಇದ್ದಾರೆ. ಇದಕ್ಕಿಂತನೂ ಪವರ್ಫುಲ್ ಜಾಗ ಅದು. ಮುಂದೆ ಎರಡನೇದೇನು ಹಾಕಿದಾರಲ್ಲ ಮುನಿಯಪ್ಪನವ್ರ ಎದುರುಗಡೆ, ಮತ್ತೆ ಬಳ್ಳಾರಿ ವಿಜಯನಗರ ಇದಾರಲ್ಲ, ಅದನ್ನು ಬೇಕಾದ್ರೆ ನೆಕ್ಸ್ಟ್ ಇವರೇನು ಸೆಕೆಂಡ್ ಲಿಸ್ಟ್ ಬಂದಾಗ ಅವ್ರಿಗೆ ಯಾರಿಗೂ ಕೊಡ್ತಾರೆ. ಮೊದಲು ಜಿಲ್ಲೆ ಇದೆ, ಇದು ಇವ್ರಿಗೆ ಉಳ್ಕೊಳ್ಳುತ್ತೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಬೆಂಗಳೂರು ಸೌತ್ ಕೊಟ್ಟಿದ್ದಾರೆ, ಅದು ಬೆಂಗಳೂರು ನಗರ ಕೊಟ್ಟಂಗೆನೆ. ಹಾಗಾಗಿ ಈ 3 ಜನಕ್ಕೆ, ಕೃಷ್ಣ ಬೈರೇಗೌಡರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ, ಮುನಿಯಪ್ಪನವ್ರಿಗೆ ಸಮಾಧಾನ ಮಾಡುವ ಕೆಲಸವನ್ನು ಈ ಮೂಲಕ ಮಾಡಿದ್ದಾರೆ. ಇದು ಏನೋ ಇವತ್ತಿನ ಉಸ್ತುವಾರಿ ನೇಮಕ ನೋಡಿದ್ರೆ ಬಹುಶಃ ಮತ್ತು ನಿನ್ನೆಯ ಹೈಕಮಾಂಡ್ನ ವಾರ್ನಿಂಗನ್ನು ನೋಡಿದ್ರೆ ಇದು ಬೇರೆ ಮಿನಿಸ್ಟರ್ ಆಸ್ಪಿರೆಂಟ್ಗಳಿಗೂ ಹೋಗಿದೆ ಆ ವಾರ್ನಿಂಗ್ ಮೆಸೇಜು. ಹಾಗಾಗಿ ಇನ್ನೂ 3-4 ತಿಂಗಳು ಮುಂದೆ ಹೋದರೂ ಆಶ್ಚರ್ಯ ಇಲ್ಲ ಸರ್ ಸೆಕೆಂಡ್ ಲಿಸ್ಟು. ಹಾಗನ್ನಿಸ್ತಾ ಇದೆ ನನಗೆ ಈ ಉಸ್ತುವಾರಿಯ ಪಟ್ಟಿನ ನೋಡಿದಾಗ.